2026 ಮಾರ್ಚ್ ತಿಂಗಳಲ್ಲಿ ಉತ್ತರ ಪ್ರದೇಶದಲ್ಲಿ 14 ಮಂದಿ ಮುಸ್ಲಿಂ ಯುವಕರನ್ನ ಬಂಧಿಸಲಾಗಿತ್ತು. ಅದು ಉಪವಾಸದ ಸಮಯ. ಈ ಯುವಕರು ಗಂಗಾ ನದಿಯಲ್ಲಿ ದೋಣಿಯಲ್ಲಿ ಸಾಗುತ್ತಾ ಚಿಕನ್ ಬಿರಿಯಾನಿಯನ್ನು ಸೇವಿಸಿ ಉಪವಾಸ ತೊರೆದಿದ್ದಾರೆ ಮತ್ತು ಉಳಿದ ಆಹಾರವನ್ನು ನದಿಗೆ ಎಸೆದಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ವಿರೋಧಿಸಲಾಯಿತು. ಇವರ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ದೂರು ನೀಡಿದರು. ಈ ಘಟನೆಯನ್ನು ಎತ್ಕೊಂಡು ಮುಸ್ಲಿಂ ಸಮುದಾಯವನ್ನು ಕಟಕಟೆಯಲ್ಲಿ ನಿಲ್ಲಿಸಲಾಯಿತು. ಗಂಗಾ ನದಿ ಪವಿತ್ರವಾಗಿದ್ದು ಮುಸ್ಲಿಮರು ಅದನ್ನು ಅಪವಿತ್ರಗೊಳಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿತ್ತು. ತಿಂಗಳ ಕಾಲ ಈ ಯುವಕರು ಜೈಲಿನಲ್ಲಿದ್ದರು. ನ್ಯಾಯಾಲಯ ಕೂಡ ಆರಂಭದಲ್ಲಿ ಇವರಿಗೆ ಜಾಮೀನು ನೀಡಲು ನಿರಾಕರಿಸಿತು. ಇದೀಗ ಅದೇ ಗಂಗಾ ನದಿ ಮತ್ತೆ ಸುದ್ದಿಯಲ್ಲಿದೆ. ಗಂಗಾ ನದಿಯ ದಶಾಶ್ವಮೇಧ ಘಾಟ್ ಪ್ರದೇಶದಲ್ಲಿ ದೋಣಿಯಲ್ಲಿ ಚಿಕನ್ ಬೇಯುತ್ತಿರುವುದು ಮತ್ತು ಕೆಲವರು ಮದ್ಯ ಸೇವಿಸುತ್ತಿರುವ ವಿಡಿಯೋ ಬಹಿರಂಗಕ್ಕೆ ಬಂದಿದೆ. 1 ನಿಮಿಷ 15 ಸೆಕೆಂಡ್ಗಳ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ದೋಣಿಯು ಬಿಜೆಪಿ ನಾಮನಿರ್ದೇಶಿತ ಕೌನ್ಸಿಲರ್ ಸತ್ಯನಾರಾಯಣ ಸಾಹಿನಿ ಅವರಿಗೆ ಸೇರಿದ್ದು ಎಂಬ ಆರೋಪ ಇದೆ. ಇವರು ಅಗಸ್ತ್ಯಕುಂಡ ಪ್ರದೇಶದಿಂದ ಬಿಜೆಪಿ ನಾಮನಿರ್ದೇಶಿತ ಕೌನ್ಸಿಲರ್ ಆಗಿದ್ದಾರೆ ಮತ್ತು ಪಕ್ಷದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಂಡಲ ಉಪಾಧ್ಯಕ್ಷರಾಗಿದ್ದಾರೆ. ಈ ವಿಡಿಯೋದಲ್ಲಿ ಅವರಿಲ್ಲ ಎಂದು ಹೇಳಲಾಗ್ತಿದ್ರು. ಈ ದೋಣಿ ಅವರಿಗೆ ಸೇರಿದ್ದು ಅಂತ ಹೇಳಲಾಗಿದೆ. ಈ ವಿಡಿಯೋದಲ್ಲಿ 8 ಮಂದಿ ಕಾಣಿಸಿದ್ದಾರೆ. ಅನುರಾಗ್ ನಿಷಾದ್, ರಾಹುಲ್ ಸಾಹನಿ, ಅಜಯ್ ಸಾಹನಿ, ದೀಪಕ್ ಕುಮಾರ್, ಅರುಣ್ ಕುಮಾರ್ ಮುಂತಾದ 5 ಮಂದಿಯ ಬಂಧನವಾಗಿದೆ. ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಮತ್ತು ಶತ್ರುತ್ವ ಬೆಳೆಸುವ ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. चाहिए तो सीखो हम लोग डाउनलोड जरूर करिएगा. आप इंस्टाग्राम देखो तो फॉलो भी जरूर करिएगा. ये हमारा वीडियो है भाई छेदी लाल ऊपर छेदी इनका नूरी भी दिखाओ भाई, नूरी दिखाओ, नूरी इनका कहाँ रखे है, दिखाओ दिखाओ. ऐसे से भगवान लोग के यहाँ पे काम होता है उनका दिखाओ. ये पहले पहनने में चक्कर है अपने वीडियो के साथ खेती भी सबसे बड़ा ये करे घर तक इनका भैया इनका नूरी दिखा अपना नूरी दिखाइए भैया दिखाइए. ಆದರೆ ಇದರ ವಿರುದ್ಧ ಬಿಜೆಪಿ ಆಗಲಿ ಸಂಘ ಪರಿವಾರದ ಸಂಘಟನೆ ಆಗಲಿ ಗಂಗೆಯನ್ನು ಪ್ರೀತಿಸುವ ಭಕ್ತರಾಗಲಿ ಯಾರೂ ಪ್ರತಿಭಟಿಸಿಲ್ಲ. ಬಿಜೆಪಿ ಈ ಬಗ್ಗೆ ಯಾವ ಹೇಳಿಕೆಯನ್ನೂ ಕೊಟ್ಟಿಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಂದ ಯಾವ ಹೇಳಿಕೆಯೂ ಬಿಡುಗಡೆಯಾಗಿಲ್ಲ. 14 ಮಂದಿ ಮುಸ್ಲಿಂ ಯುವಕರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಹೇಳಿಕೆಯನ್ನು ನೀಡಿದ ಬಿಜೆಪಿಯ ಯಾವ ಸಣ್ಣ ಮತ್ತು ದೊಡ್ಡ ನಾಯಕರ ಪತ್ತೇ ಇಲ್ಲ. ಮುಸ್ಲಿಂ ಯುವಕರ ಕೃತ್ಯ ತಪ್ಪು ಎಂದಾದರೆ ಅದಕ್ಕಿಂತಲೂ ದೊಡ್ಡ ತಪ್ಪು ಈ ಹಿಂದೂ ಯುವಕರದ್ದಾಗಿದೆ. ಅವರಿಗೆ ಗಂಗಾ ನದಿಯ ಪಾವಿತ್ರ್ಯದ ಬಗ್ಗೆ ಗೊತ್ತಿದೆ, ಅಲ್ಲದೆ ಮುಸ್ಲಿಂ ಯುವಕರ ಬಂಧನವಾಗಿರುವುದು ಗೊತ್ತಿದೆ. ಇಷ್ಟೆಲ್ಲ ಇದ್ದು ಇವರು ಮಾಂಸಾಹಾರವನ್ನು ಬೇಯಿಸುತ್ತಾರೆ ಎಂತಾದರೆ ಇದರ ಅರ್ಥ ಏನು? ಬಿಯರ್ ಕುಡಿತಾರೆ ಎಂತಾದರೆ ಅದರ ಸಂದೇಶ ಏನು? ಯಾಕೆ ಬಿಜೆಪಿ ಇವರ ವಿರುದ್ಧ ಪ್ರತಿಭಟನೆಗೆ ಇಳಿದಿಲ್ಲ? ಸಂಘ ಪರಿವಾರ ಯಾಕೆ ಇದನ್ನು ಪ್ರಶ್ನಿಸಿ ರ್ಯಾಲಿ ನಡೆಸಿಲ್ಲ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಎಲ್ಲವೂ ಡಬಲ್ ಸ್ಟ್ಯಾಂಡರ್ಡ್ ಆಗಿದೆ. ಮುಸ್ಲಿಮರು ಮಾಡಿದರೆ ತಪ್ಪು, ಆದರೆ ಹಿಂದೂಗಳು ಮಾಡಿದರೆ ಪ್ರಶ್ನಿಸಬೇಕಿಲ್ಲ ಎಂಬ ಮನಸ್ಥಿತಿ ಇದರ ಹಿಂದಿದೆ ಎಂಬ ಆರೋಪ ಇದೆ.